Hello everyone, welcome to Deepthi Educational Studies. So here I am going to discuss about very important and most repeated question and answers related to SSLC board exam, which are chosen from the previous year exams. So shortly SSLC exam will be there, right? So definitely this will be very useful and also useful for who are preparing for competitive exams like especially teaching exams like CARTET, GPSTET, HSTR, CRIS, CTET. So without wasting time, let's dive into the video. So the first question is name the major constituent on biogas and write the properties of biogas. ಅಂದರೆ ಬಯೋಗ್ಯಾಸಲ್ಲಿರೋ ಬಯೋಗ್ಯಾಸಲ್ಲಿ ಯಾವೆಲ್ಲ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್ ಇರ್ತವೆ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್ ಏನು ಅಂತ ನೋಡೋಣ. ಸೊ ಬಯೋಗ್ಯಾಸ್ ಕನ್ಸಿಸ್ಟ್ಸ್ ಆಫ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಟ್ರೇಸಸ್ ಆಫ್ ಅದರ್ ಕಾಂಪೌಂಡ್ಸ್ ಸಚ್ ಆಸ್ ಹೈಡ್ರೋಜನ್ ಸಲ್ಫೈಡ್, ಅಮೋನಿಯಾ ಆ್ಯಂಡ್ ವಾಟರ್ ವೇಪರ್ಸ್. ಅಂದರೆ ಮೇನ್ಲಿ ಬಯೋಗ್ಯಾಸ್ ಮೇಡಪ್ ಆಫ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ಯಾಸಸ್. Okay, and some amount of hydrogen sulfide, ammonia and water vapors also present. Okay na. So biogas has higher calorific value when compared to wood, coal and dung cakes. ಇಲ್ಲಿ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಏನು ಅಂದರೆ ಏನು ನೋಡೋದಾದರೆ, ಇವಾಗ ಯಾವುದೇ ಒಂದು ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ವುಡ್ ಅಥವಾ ಕೋಲೆ ತಗೊಳ್ಳೋಣ. ಸೊ ಆ ಕಂಬಷನ್ ಪ್ರೋಸೆಸ್ ನಡೆದ್ರೆ ಅಂದರೆ ಲೈಕ್ ದಹನ ಕ್ರಿಯೆ ಅಂತ ಏನು ಹೇಳ್ತೀವಿ. ಸೊ ಕಂಬಷನ್ ಪ್ರೋಸೆಸ್ ನಡೆದಾಗ ಆ ಹೀಟ್ ಫೈನಲಿ ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವುಡ್, ಕೋಲ್, ಡಂಕೇಕ್ಸ್ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬಯೋಗ್ಯಾಸ್ ಹ್ಯಾಸ್ ಹೈಯರ್ ಕ್ಯಾಲರಿಫಿಕ್ ವ್ಯಾಲ್ಯೂ. ಓಕೆನಾ. ಸೊ ಬಯೋಗ್ಯಾಸ್ ಈಸ್ ಎ ಕ್ಲೀನ್ ಫಾರ್ಮ್ ಆಫ್ ಎನರ್ಜಿ ದಟ್ ಡಸಂಟ್ ಲೀವ್ ಎನಿ ಬೈ ಪ್ರಾಡಕ್ಟ್ ವಿಚ್ ಈಸ್ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್. ಇವಾಗ ಈ ಒಂದು ಬಯೋಗ್ಯಾಸ್ ಪ್ರೊಡಕ್ಷನ್ ಪ್ರೋಸೆಸ್ ಏನಿದೆ, ಆ ಒಂದು ಪ್ರೋಸೆಸ್ ನಡೆಯುವಾಗ ಯಾವುದೇ ಒಂದು ಹಾರ್ಮ್ಫುಲ್ ಬೈ ಪ್ರಾಡಕ್ಟ್ನ ಅದು ರಿಲೀಸ್ ಮಾಡಲ್ಲ ಎನ್ವಿರಾನ್ಮೆಂಟ್ಗೆ. ಅಂದರೆ ಅದರಿಂದ ಯಾವುದೇ ಪ್ರಾಬ್ಲಮ್ ಆಗೋ ಥರದ ಬೈ ಪ್ರಾಡಕ್ಟ್ನ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಸ್ಮೋಕ್ ಅಂತ ಹೇಳ್ಬೋದು, ಆ ಥರ ಯಾವುದೇ ಒಂದು ಬೈ ಪ್ರಾಡಕ್ಟ್ನ ಅದು ರಿಲೀಸ್ ಮಾಡೋದಿಲ್ಲ. ಬಯೋಗ್ಯಾಸ್ ಈಸ್ ಎ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಇನ್ ಅಬಂಡೆಂಟ್ ಅಮೌಂಟ್ಸ್. ಅಂದರೆ ಇದೊಂದು ರೀಯೂಸಬಲ್ ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ ಆ್ಯಂಡ್ ತುಂಬ ಹೇರಳವಾಗಿ ಸಿಗುವಂಥ ಎನರ್ಜಿ. ಆ್ಯಂಡ್ ಬಯೋಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಸೆಸಿಂಗ್ ಆಫ್ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಅಗ್ರಿಕಲ್ಚರಲ್ ವೇಸ್ಟ್. ಇಟ್ ಈಸ್ ಕನ್ಸಿಡರ್ಡ್ ಆ್ಯನ್ ಐಡಿಯಲ್ ಫ್ಯೂಯಲ್. ಇದು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ವಾಟರ್ ಮತ್ತು ಅಗ್ರಿಕಲ್ಚರ್ ವೇಸ್ಟ್ ಅಂದರೆ ಲೈಕ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಿ ಅವೆಲ್ಲ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋ ಅಂಥದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಅನ್ಏರೋಬಿಕ್ ಅನ್ಏರೋಬಿಕ್ ಕಂಡೀಷನಲ್ಲಿ ಇದು ಒಂದು ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಲೈಕ್ ಏರ್ ಈಸ್ ಆಬ್ಸೆಂಟ್ ಇರುತ್ತೆ. ಓಕೆನಾ. ಸೊ ಬಯೋಗ್ಯಾಸ್ ಈಸ್ ಎ ಚೀಪ್ ಸೋರ್ಸ್ ಆಫ್ ಎನರ್ಜಿ. ಅಂದರೆ ಇದು ತುಂಬ ಕಾಸ್ಟ್ಲಿ ಏನಲ್ಲ, ಒಂದು ಚೀಪ್ ಸೋರ್ಸ್ ಆಫ್ ಎನರ್ಜಿ. ಓಕೆ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಬಯೋಗ್ಯಾಸ್ ಪ್ಲ್ಯಾಂಟ್. ಓಕೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ಲಿಸ್ಟ್ ದ ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಪವರ್ ಜನ್ರೇಷನ್. ಏನು ಹಜಾರ್ಡ್ಸ್ ಅಂದ್ರೇನು ಅಂದರೆ ಈ ಒಂದು ನ್ಯೂಕ್ಲಿಯರ್ ಪವರ್ ಜನ್ರೇಷನ್ ಅಂದರೆ ಇದು ಬೇಸ್ಡ್ ಆನ್ ಎಲೆಕ್ಟ್ರಿಸಿಟಿ ಜನ್ರೇಷನ್. ಓಕೆನಾ. ಸೊ ಅದರಿಂದ ಆಗುವಂಥ ಪ್ರಾಬ್ಲಮ್ಸು ಅಥವಾ ದುಷ್ಪರಿಣಾಮಗಳು ಏನು ಅಂತ ನೋಡೋದಾದರೆ, ಯೂಸ್ಡ್ ರಿಯಾಕ್ಟರ್ ಫ್ಯೂಯಲ್ ಆ್ಯಂಡ್ ಅದರ್ ರೇಡಿಯೋಆಕ್ಟಿವ್ ವೇಸ್ಟ್ ಕ್ಯಾನ್ ರಿಮೈನ್ ಡೇಂಜರಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಅಂದರೆ ಆ ಒಂದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಏನು ಯೂಸ್ ಮಾಡಿರ್ತಾರೆ ಆ ಒಂದು ಫ್ಯೂಯಲ್ ಆಗಲಿ ಆ್ಯಂಡ್ ರೇಡಿಯೋ ಆಕ್ಟಿವ್ ವೇಸ್ಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯುರೇನಿಯಮ್ ಈಸ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯೂಸ್ಡ್ ಇನ್ ದ ನ್ಯೂಕ್ಲಿಯರ್ ಪವರ್ ಜನ್ರೇಷನ್. ಓಕೆನಾ. ಸೊ ಆ ಒಂದು ಅವು ಏನು ಯೂಸ್ ಮಾಡಿರ್ತಾರೆ ಅವು ಥೌಸಂಡ್ಸ್ ಆಫ್ ಇಯರ್ಸ್ವರೆಗೂ ಕೂಡ ಅದು ಹಾಗೆ ಉಳ್ಕೊಂಡಿರುತ್ತೆ. ಏನು ಎಲ್ಲಿ ಪವರ್ ಜನ್ರೇಷನ್ಗೆ ಯೂಸ್ ಮಾಡಿರ್ತಾರೋ ಆ ಒಂದು ಪ್ಲೇಸಲ್ಲಿ ಅದು ತುಂಬ ಡೇಂಜರಸ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆನಾ. ಸೊ ಇಂಪ್ರಾಪರ್ ನ್ಯೂಕ್ಲಿಯರ್ ವೇಸ್ಟ್ ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್ ರಿಸಲ್ಟ್ ಇನ್ ಎನ್ವಿರಾನ್ಮೆಂಟಲ್
ಕಂಟ್ಯಾಮಿನೇಷನ್. ಅಂದರೆ ಇವಾಗ ಇಲ್ಲಿ ನೋಡ್ತಿದ್ದೀರಾ ಪಿಕ್ಚರಲ್ಲಿ ಆ ಒಂದು ಹೊಗೆ ಎಲ್ಲ ಏನು ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತಿದೆ, ಅದೆಲ್ಲ ತುಂಬ ಕಂಟ್ಯಾಮಿನೇಷನ್ ಅಂದರೆ ತುಂಬ ಕಲುಷಿತಗೊಳಿಸುತ್ತೆ ಎನ್ವಿರಾನ್ಮೆಂಟ್ನ. ಆ್ಯಂಡ್ ಫರ್ದರ್ ದೆರ್ ಇಸ್ ಅ ರಿಸ್ಕ್ ಆಫ್ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ನ್ಯೂಕ್ಲಿಯರ್ ರೇಡಿಯೇಷನ್. ಅಂದರೆ ಇದರಿಂದ ತುಂಬ ರಿಸ್ಕ್ ಆಗುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ. ಲೈಕ್ ಹೈ ಡೋಸಸ್ ಆಫ್ ರೇಡಿಯೇಷನ್ ಕ್ಯಾನ್ ಕಾಸ್ ರೇಡಿಯೇಷನ್ ಸಿಕ್ನೆಸ್ ಆ್ಯಂಡ್ ಡೆತ್, ಆ್ಯಂಡ್ ಲೋಯರ್ ಡೋಸಸ್ ಕ್ಯಾನ್ ಕಾಸ್ ಕ್ಯಾನ್ಸರ್, ರೇಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಎಕ್ಸೆಟ್ರಾ. ಅಂದರೆ ಲೈಕ್ ಇವಾಗ ಹೈ ಡೋಸಸ್ ರೇಡಿಯೇಷನ್ ಕಾಸ್ ಮಾಡೋದು ಅಂದರೆ ಲೈಕ್ ರೇಡಿಯೇಷನ್ ಸಿಕ್ನೆಸ್ ಮತ್ತು ಸಾವು ಕೂಡ ಸಂಭವಿಸ್ಬೋದು. ಆ್ಯಂಡ್ ಲೋ ಡೋಸಸ್ ಕಾಸ್ ಕ್ಯಾನ್ಸರ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಲೈಕ್ ಹಾರ್ಟ್ಗೆ ಸಂಬಂಧಪಟ್ಟಂಥ ಡಿಸೀಸಸ್ನ ಕೂಡ ಕಾಸ್ ಮಾಡ್ತವೆ. ಓಕೆನಾ? ಸೊ ದ ಥರ್ಡ್ ಕ್ವಶನ್ ಈಸ್ ಸ್ಟೇಟ್ ಓಮ್ಸ್ ಲಾ. ಆನ್ ವಿಚ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್? ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಅಂದರೆ ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ದ ವೋಲ್ಟೇಜ್ ಅಕ್ರಾಸ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್, ಪ್ರೊವೈಡೆಡ್ ಆಲ್ ಫಿಸಿಕಲ್ ಕಂಡೀಷನ್ಸ್ ಆ್ಯಂಡ್ ಟೆಂಪ್ರೇಚರ್ ರಿಮೇನ್ ಕಾನ್ಸ್ಟೆಂಟ್. ಅಂದರೆ ಏನಿಲ್ಲ, ಇಲ್ಲಿ ವೋಲ್ಟೇಜ್ ಏನಿದೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕರೆಂಟ್ ಅಷ್ಟೇ. ಓಕೆನಾ? ಸೊ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಅಂದರೆ ರೆಸಿಸ್ಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟಿವಿಟಿ, ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ ವಿಚ್ ಇಸ್ ಗಿವನ್ ಬೈ ದ ರಿಲೇಷನ್ R is equal to ρ into L/A. ಅಂದರೆ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಅದು ರೆಸಿಸ್ಟಿವಿಟಿ ಮೇಲೆ ಆ್ಯಂಡ್ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಅಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಿಂಬಾಲಿಕಲಿ ಇದನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ R ಮೀನ್ಸ್ ರೆಸಿಸ್ಟೆನ್ಸ್, ಸೊ ದಟ್ ಈಸ್ ಈಕ್ವಲ್ ಟು ρ ರೆಸಿಸ್ಟಿವಿಟಿ, L is length and A is area. ಓಕೆನಾ? ಸೊ ಇಟ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಸೊ ಎಲೆಕ್ಟ್ರಿಕ್ ಪವರ್, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಪವರ್? That is the rate at which electric energy is transferred by an electric circuit is called electric power. ಅಂದರೆ ಇಲ್ಲೇನು ನೋಡೋದಾದರೆ ಎಲೆಕ್ಟ್ರಿಕ್ ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಿಂದ ಇಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಲ್ಲ ಅದನ್ನು ನಾವು ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಈಸ್ ವ್ಯಾಟ್. ಓಕೆನಾ? So the next question is state Joule's law of heating. How is fuse connected in the circuits? Name the metal used in the filament and the gas filled in the electric bulb. Okay, Joule's law statement ನೋಡೋದಾದರೆ, it states that the power of heating generated by an electric conductor is directly proportional to the product of its resistance and the square of the ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್. ಅಂದರೆ ಹೀಟ್ ಏನು ಪವರ್ ಆಫ್ ಹೀಟ್ ಜನ್ರೇಟ್ ಆಗುತ್ತೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಕ್ವೇರ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ವಿತ್ ದ ರೆಸ್ಪೆಕ್ಟ್ ಆಫ್ ಟೈಮ್. ಓಕೆನಾ? ಸೊ ಸಿಂಬಾಲಿಕಲಿ ಇಲ್ಲಿ Q ಇಸ್ ಈಕ್ವಲ್ ಟು, ಇಲ್ಲಿ ಹೆಚ್ಚಾದರೂ ತೊಗೋಬೋದು ಆ್ಯಂಡ್ Q ಆದರೂ ತೊಗೋಬೋದು. ಇಟ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಕ್ವೇರ್ ಆಫ್ ದ ಕರೆಂಟ್ ಆ್ಯಂಡ್ T. ಓಕೆನಾ? ಸೊ ದ ಫ್ಯೂಸ್ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್ಸ್ ಲೈಕ್ ಅಂದರೆ ಯಾವ್ದು ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತಾ ಅಥವಾ ಪ್ಯಾರಲಲ್ಲಿ ಕನೆಕ್ಟ್ ಆಗಿರುತ್ತಾ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಲೈಕ್ ದ ಫ್ಯೂಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಲೈವ್ ವಯರ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಈಸ್ ಬಿಕಾಸ್ ಆಫ್ ಇಟ್ ಪ್ರೊಟೆಕ್ಟ್ ಅಪ್ಲಯನ್ಸಸ್ ಫ್ರಮ್ ದ ಹೈ ಕರೆಂಟ್ಸ್. ಅಂದರೆ ಲೈಕ್ ಇಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಲೈವ್ ವಯರು ಅಂದರೆ ಇಲ್ಲಿ 3 ಟೈಪ್ಸ್ ಆಫ್ ವಯರ್ ಇರುತ್ತೆ, ಹೌದಲ್ವಾ? ಒಂದು ಅರ್ತ್ ವಯರ್ ಆ್ಯಂಡ್ ಲೈವ್ ವಯರ್ ಆ್ಯಂಡ್ ನ್ಯೂಟ್ರಲ್ ವಯರ್ ಅಂತ ಇರುತ್ತಲ್ವ. ಸೊ ಲೈವ್ ವಯರಲ್ಲಿ ಆ್ಯಂಡ್ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ ಫ್ಯೂಸ್ನ. ಯಾಕೆ ಅಂದರೆ ಪ್ರೊಟೆಕ್ಟ್ ಅಪ್ಲಯನ್ಸಸ್ ಫ್ರಮ್ ಹೈ ಕರೆಂಟ್ ಏನಾದರೂ ಫ್ಲೋ ಆಗಬೇಕಾದ್ರೆ ಇದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಂದರೆ ಲೈಕ್ TV ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಇವೆಲ್ಲ ಆ್ಯಂಡ್ ಫ್ಯಾನ್, ಇವೆಲ್ಲನೂ ನಾವು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಂತ ಹೇಳ್ತೀವಲ್ಲ, ಅವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಫ್ಯೂಸ್ನ ಸೀರೀಸಲ್ಲಿ ಆ್ಯಂಡ್
ವಿತ್ ದ ಲೈವ್ ವೈರ್ ಕನೆಕ್ಟ್ ಮಾಡ್ತಾರೆ. ಓಕೆನಾ. ಇಫ್ ದ ಫ್ಯೂಸ್ ಈಸ್ ಪುಟ್ ಇನ್ ದ ನ್ಯೂಟ್ರಲ್ ವೈರ್, ಸಪೋಸ್ ಫ್ಯೂಸ್ ಏನಾದರೂ ನ್ಯೂಟ್ರಲ್ ವೈರಲ್ಲಿ ಫಿಕ್ಸ್ ಮಾಡಿದ್ರೆ, ದೆನ್ ಡ್ಯೂ ಟು ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್ ದೆನ್ ದ ಫ್ಯೂಸ್ ಬರ್ನ್ಸ್. ಅಂದರೆ ಎಕ್ಸೆಸಿವ್ ಕರೆಂಟ್ ಏನಾದರೂ ಫ್ಲೋ ಆದರೆ ಫ್ಯೂಸ್ ಬರ್ನ್ ಆಗುತ್ತೆ ಆ್ಯಂಡ್ ಕರೆಂಟು ಫ್ಲೋ ಆಗೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಓಕೆನಾ. ಸೊ ದ ಮೆಟಲ್ ಈಸ್ ಯೂಸ್ಡ್ ಇನ್ ದ ಫಿಲಮೆಂಟ್ ಈಸ್ ಟಂಗ್ಸ್ಟನ್ ಫಿಲಮೆಂಟ್. ಓಕೆನಾ. ಇವಾಗ ನೀವೆಲ್ಲ ನೋಡಿರ್ಬೋದು, ಇವಾಗಿನ LED ಬಲ್ಬಲ್ಲೆಲ್ಲ ನೋಡೋಕ್ಕಾಗಲ್ಲ, ಬಟ್ ಇನ್ಕ್ಯಾಂಡಿಸೆಂಟ್ ಬಲ್ಬಲ್ಲಿ ನೋಡಿರ್ತೀರ ಟಂಗ್ಸ್ಟನ್ ಫಿಲಮೆಂಟ್. ಓಕೆನಾ. ಅದರಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸೊ ಬಲ್ಬ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಆ್ಯಂಡ್ ಆರ್ಗನ್ ಗ್ಯಾಸ್ ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ಟಂಗ್ಸ್ಟನ್ ಫಿಲಮೆಂಟ್. ಅಂದರೆ ಬಲ್ಬ್ಸಲ್ಲಿ ನೈಟ್ರೋಜನ್ ಮತ್ತು ಆರ್ಗನ್ ಗ್ಯಾಸ್ನ ಫಿಲ್ ಮಾಡ್ತಾರೆ. ಯಾಕೆಂದರೆ ಇವು ಇನರ್ಟ್ ಗ್ಯಾಸಸ್, ಅಂದರೆ ಇವು ಬೇರೆ ಎಲಿಮೆಂಟ್ಗಳ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ ನೈಟ್ರೋಜನ್ ಮತ್ತು ಆರ್ಗನ್ ಗ್ಯಾಸ್ನ ಫಿಲ್ ಮಾಡ್ತಾರೆ. ಓಕೆನಾ. ಸೊ ದ ಫಿಫ್ತ್ ಕ್ವಶನ್ ಈಸ್, ಡ್ರಾ ದ ರೇ ಡಯಾಗ್ರಾಮ್ ಫಾರ್ ದ ಇಮೇಜ್ ಫಾರ್ಮೇಷನ್ ಇನ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ 2f1. ಮೆನ್ಷನ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್ ಫಾರ್ಮಡ್. ಅಂದರೆ ಆಬ್ಜೆಕ್ಟ್ನ ಬಿಯಾಂಡ್ 2f1 ಅಂದರೆ 2f1ಇಂದ ಆಚೆ ಅಥವಾ ಅದ್ರ ಮುಂದಕ್ಕೆ ಪ್ಲೇಸ್ ಮಾಡಿದ್ರೆ ಇಮೇಜು ಎಲ್ಲಿ ಫಾರ್ಮ್ ಆಗುತ್ತೆ ಆ್ಯಂಡ್ ಅದ್ರ ನೇಚರು, ಪೊಸಿಷನ್ನು ಏನು ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಸಾರಿ, ಇಲ್ಲಿ ಟೈಪ್ ಈಕ್ವೇಷನ್ ಹಿಯರ್ ಅಂತ ಬಂದಿದೆ, ಅದು ಆ್ಯಕ್ಚುಲಿ ಇಲ್ಲ, ಮಿಸ್ ಆಗಿ ಬಂದಿದೆ, ಸಾರಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಯಾಂಡ್ 2f1 ಇದೆ, ಆಬ್ಜೆಕ್ಟ್ ಪ್ಲೇಸ್ ಮಾಡಿದ್ದಾರೆ. ವೆನ್ ಎನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ 2f1 ಇನ್ ಫ್ರಂಟ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ಓಕೆನಾ. ಅಂದರೆ ಒಂದು ಸೈಡು ಕಾನ್ವೆಕ್ಸ್ ಲೆನ್ಸ್ ಮುಂದೆಗಡೆ ಇಟ್ಟರೆ ಆಬ್ಜೆಕ್ಟ್ನ, ಆ್ಯಂಡ್ ಇಮೇಜ್ ಬಂದುಬಿಟ್ಟು ಬ್ಯಾಕ್ ಸೈಡ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ದ ಇಮೇಜ್ ಫಾರ್ಮ್ಡ್ ಬಿಟ್ವೀನ್ f2 ಆ್ಯಂಡ್ 2f2 ಆನ್ ಅದರ್ ಸೈಡ್. ಓಕೆನಾ. ಸೊ ಫ್ರಂಟ್ ಸೈಡಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಮಾಡಿದ್ರೆ ಬ್ಯಾಕ್ ಸೈಡ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ದ ನೇಚರ್ ಏನು ಅಂತ ನೋಡೋದಾದರೆ, ರಿಯಲ್ ಅಂದರೆ ಸೇಮೇ ಇರುತ್ತೆ, ಆ್ಯಂಡ್ ಇನ್ವರ್ಟೆಡ್ ಅಂದರೆ ಇವಾಗ ಆಬ್ಜೆಕ್ಟ್ ಬಂದುಬಿಟ್ಟು ಅಪ್ಪರ್ ಡೈರೆಕ್ಷನಲ್ಲಿದ್ದರೆ ಇಮೇಜ್ ಬಂದುಬಿಟ್ಟು ಲೋಯರ್ ಡೈರೆಕ್ಷನಲ್ಲಿ ಪ್ಲೇಸ್ ಆಗುತ್ತೆ, ಆ್ಯಂಡ್ ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್ ಅಂದರೆ ಒಂದು ಆಬ್ಜೆಕ್ಟ್ ಏನಿದೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ, ಅಂದರೆ ಡಿಮಿನಿಷ್ಡ್ ಅಂದರೆ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಓಕೆನಾ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ಸೋಲೆನಾಯ್ಡ್? Write the properties of magnetic field lines formed around a current carrying solenoid. ಇಲ್ಲಿ ಫಸ್ಟು ಡೆಫಿನಿಷನ್ ಆಫ್ ಸೋಲೆನಾಯ್ಡ್ ಕೇಳಿದ್ದಾರೆ. ನೋಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್. ಎ ಸೋಲೆನಾಯ್ಡ್ ಈಸ್ ಎ ಕಾಯಿಲ್ ಆಫ್ ವೈರ್ ದಟ್ ಆ್ಯಕ್ಟ್ಸ್ ಲೈಕ್ ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ವೆನ್ ಎ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ಇಟ್. ಅಂದರೆ ಇಲ್ಲಿ ನೋಡಿ ಬ್ರೌನ್ ಕಲರ್ ಕಾಣ್ತಿದೆಯಲ್ಲ, ಬ್ರೌನ್ ಅಥವಾ ರೆಡ್ ಕಲರ್ ಕಾಣ್ತಿದೆಯಲ್ವಾ, ಅದು ಕಾಯಿಲ್ ಆಫ್ ವೈಯರ್, ಅದು ಸೋಲೆನಾಯ್ಡ್ ಅಂತ ಹೇಳ್ತೀವಿ. ಎ ಸೋಲೆನಾಯ್ಡ್ ಇಸ್ ಎ ಕಾಯಿಲ್ ಆಫ್ ವೈಯರ್ ದಟ್ ಆ್ಯಕ್ಟ್ಸ್ ಲೈಕ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಓಕೆನಾ. ಯಾವಾಗ ಅಂದರೆ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಪಾಸ್ ಮಾಡಿದಾಗ ಅದ್ರ ಮೂಲಕ ಆ ಒಂದು ಕಾಯಿಲ್ ಆಫ್ ವೈಯರ್ ಏನಿದೆ ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡುತ್ತೆ. ಓಕೆನಾ. ಅದನ್ನು ನಾವು ಸೋಲೆನಾಯ್ಡ್ ಅಂತ ಹೇಳ್ತೀವಿ. ಓಕೆನಾ. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಎ ಸೋಲೆನಾಯ್ಡ್ ಏನು ಅಂತ ನೋಡೋದಾದರೆ, ಯೂನಿಫಾರ್ಮ್ ಇನ್ ನೇಚರ್. ಓಕೆನಾ. ಅವು ಯೂನಿಫಾರ್ಮಿಟಿ ಹೊಂದಿರ್ತವೆ. ದಟ್ ಈಸ್ ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಎವ್ರಿವೇರ್ ಆ್ಯಂಡ್ ಪಾಯಿಂಟ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಇನ್ ಸೋಲೆನಾಯ್ಡ್. ಹೌದಲ್ವಾ. ಸೊ ಎಲ್ಲ ಕೂಡ ಪ್ಯಾರಲಲ್ ಇರ್ತವೆ ಆ್ಯಂಡ್ ಸೇಮ್ ಡೈರೆಕ್ಷನಲ್ಲಿ ಪಾಸ್ ಆಗ್ತವೆ. ಓಕೆನಾ. ಇನ್ ಸೋಲೆನಾಯ್ಡ್. ಓಕೆ. ಪ್ಯಾರಲಲ್ ಟು ಈಚ್ ಅದರ್. ಓಕೆನಾ. ಪ್ಯಾರಲಲ್ 1 by 1 ಅರೇಂಜ್ ಆಗಿರ್ತವೆ ಆ್ಯಂಡ್ ರನ್ ಇನ್ ಸ್ಟ್ರೈಟ್ ಲೈನ್. ಸೋಲೆನಾಯ್ಡಲ್ಲಿ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಸ್ಟ್ರೈಟ್ ಲೈನಾಗಿ ಫಾರ್ಮ್ ಆಗ್ತವೆ, ಆ್ಯಂಡ್ ಔಟ್ಸೈಡ್ ದ ಸೋಲೆನಾಯ್ಡ್ ಬಂದುಬಿಟ್ಟು ಸ್ಪೆರಿಕಲ್ ಶೇಪಲ್ಲಿ ಅಥವಾ ಕರ್ವ್ ಆಗಿರ್ತವೆ. ಬಟ್ ಸೋಲೆನಾಯ್ಡಲ್ಲಿ ಸ್ಟ್ರೈಟ್ ಲೈನಾಗಿ ಆ್ಯಂಡ್ ಪ್ಯಾರಲಲ್ಲಾಗಿ 1 by 1 ಅರೇಂಜ್ ಆಗ್ತವೆ. ಓಕೆನಾ. ಫ್ಲೋ ಫ್ರಮ್ ನಾರ್ತ್ ಪೋಲ್ ಟು ದ ಸೌತ್ ಪೋಲ್. ಸೋಲೆನಾಯ್ಡಲ್ಲಿ ಬಂದುಬಿಟ್ಟು ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಮೂವ್ ಆಗ್ತವೆ.
ಸೊ ದೀಸ್ ಆರ್ ಸೋ ಸ್ಟ್ರಾಂಗ್ ಇನ್ಸೈಡ್ ದ ಸೋಲೆನಾಯ್ಡ್. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಸೋಲೆನಾಯ್ಡಲ್ಲಿ ತುಂಬ ಸ್ಟ್ರಾಂಗ್ ಇರ್ತವೆ. ಸೊ ದ ನೆಕ್ಸ್ಟ್ ಒನ್ ಈಸ್, ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್? Electric appliances having metallic body are connected to earth wire. Why? ಅಂದರೆ ಡೆಫಿನಿಷನ್ ಕೇಳಿದ್ದಾರೆ ಆಲ್ಟರ್ನೇಟಿಂಗ್ ಕರೆಂಟ್ದು. ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಅ ಟೈಪ್ ಆಫ್ ಕರೆಂಟ್ ದಟ್ ಚೇಂಜಸ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆ್ಯಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಅಂದರೆ ಇದೊಂದು ಟೈಪ್ ಆಫ್ ಕರೆಂಟ್ ಪ್ರತಿ ಇಂಟರ್ವಲ್ಸ್ ಆಫ್ ಟೈಮ್ಗೂ ಕೂಡ ತನ್ನ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ತೆ. ಅದಕ್ಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಏನಿದೆ ಹ್ಯಾವಿಂಗ್ ಮೆಟಾಲಿಕ್ ಬಾಡಿ ಆರ್ ಕನೆಕ್ಟೆಡ್ ಟು ಅರ್ತ್. ಬಿಕಾಸ್ ಅಂದರೆ ಯಾಕೆ ಅರ್ತ್ಗೆ ಕನೆಕ್ಟ್ ಮಾಡಿರ್ತಾರೆ ಅಂತ, ಅರ್ತ್ ವಯರ್ ಪ್ರೊವೈಡ್ಸ್ ಆ್ಯನ್ ಆಲ್ಟರ್ನೇಟ್ ಪಾತ್. ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ನೋಡಿದ್ವಲ್ಲ ಏನಂತ. ಸೊ ಅರ್ತ್ ವಯರ್ ಪ್ರೊವೈಡ್ಸ್ ಆ್ಯನ್ ಆಲ್ಟರ್ನೇಟ್ ಪಾತ್ ಫಾರ್ ದ ಕರೆಂಟ್ to flow back to the source instead of passing through a person touching the appliance. ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅಥವಾ ಶಾರ್ಟ್ ಸರ್ಕ್ಯೂಟ್ಸ್ ಆದರೆ ಅದು ಯೂಸ್ ಮಾಡೋವಂಥ ಪರ್ಸನ್ಸ್ಗೆ ಯಾವುದೇ ಥರದ ಹಾರ್ಮ್ ಆಗಬಾರ್ದು ಅಂತೇಳ್ಬಿಟ್ಟು ಅರ್ತ್ ವಯರು ಆ ರೀತಿ ಯೂಸ್ ಆಗುತ್ತೆ. ಅಂದರೆ ಅರ್ತ್ಗೆ ಹೋಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್ ಟು ದ ಯೂಸರ್. ಅಂದರೆ ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಐರನ್ ಬಾಕ್ಸ್ ಯೂಸ್ ಮಾಡ್ತಿದ್ದೀವಿ ಅಂದಾಗ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಅಥವಾ ಏನಾದರೂ ಫ್ಲೋ ಆಫ್ ಕರೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಯಾವುದೇ ಥರದ ಇದು ಯೂಸರ್ಗೆ ಯಾವುದೇ ಥರದ ಪ್ರಾಬ್ಲಮ್ಸು ಅಥವಾ ಎಲೆಕ್ಟ್ರಿಕ್ ಶಾಕ್ ಆಗಲಿ ಆಗ್ದಂಗೆ ತಡೆಗಟ್ಟುತ್ತೆ. ಓಕೆನಾ. ಆ್ಯಂಡ್ ಎನಿ ಲೀಕೇಜ್ ಆಫ್ ಕರೆಂಟ್ ಈಸ್ ಟ್ರಾನ್ಸ್ಫರ್ ಟು ದ ಗ್ರೌಂಡ್. ಸೊ ಅಂದರೆ ಗ್ರೌಂಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಕರೆಂಟ್ ಲೀಕೇಜ್ ಆದರೆ ಅದು ಗ್ರೌಂಡ್ಗೆ ಅಥವಾ ಅರ್ತ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಒನ್ ಈಸ್, ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ದ ನೇಚರ್? ಎಕ್ಸ್ಪ್ಲೈನ್. ಮೆನ್ಷನ್ ದ ಕಲರ್ ಆಫ್ ಲೈಟ್ ದಟ್ ಬೆಂಡ್ಸ್ ದ ಮೋಸ್ಟ್ ಆ್ಯಂಡ್ ದಟ್ ಬೆಂಡ್ಸ್ ದ ಲೀಸ್ಟ್. ಅಂದರೆ ರೈನ್ಬೋ ಗೊತ್ತಲ್ವ, ನೀವೆಲ್ಲ ನೋಡಿರೋ ಹಾಗೆ ಕಮಲ ಬಿಲ್ಲು ಹೇಳ್ತೀವಲ್ವ. ಸೊ ದ ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ. ಅಂದರೆ ಇದೊಂದು ನ್ಯಾಚುರಲ್ ಫೆನಾಮಿನಾ ಅಂತಲೇ ಹೇಳ್ಬೋದು. ಸೊ ಇದೊಂದು ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ, ಹೌದಲ್ವಾ. ಸೊ ಇದು ಹೇಗೆ ಯಾವಾಗ ಫಾರ್ಮ್ ಆಗುತ್ತೆ ನೋಡೋಣ. ಆಫ್ಟರ್ ರೈನ್ಫಾಲ್ ಸಮ್ ವಾಟರ್ ಡ್ರಾಪ್ಸ್ ರಿಮೈನ್ ಸಸ್ಪೆಂಡೆಡ್ ಇನ್ ಏರ್. ಅಂದರೆ ಇವಾಗ ಮಳೆ ಬಂದು ಸ್ಟಾಪ್ ಆದಮೇಲೆ ಸಮ್ ಟೈನಿ ವಾಟರ್ ಡ್ರಾಪ್ಸು ಇವಾಗ ಒಂದು ಸರೌಂಡಿಂಗ್ ಏರ್ ಏನಿದೆ ಅಲ್ಲೇನೇ ಉಳ್ಕೊಂಡ್ಬಿಡ್ತವೆ. ಸೊ ಅದು ನಮಗೆ ಕಾಣಿಸೋದಿಲ್ಲ, ಬಟ್ ಉಳ್ಕೊಂಡ್ಬಿಡ್ತವೆ. ಬಟ್ ನಾವು ಫೀಲ್ ಮಾಡ್ಬೋದು ಹೇಗೆ ಅಂದರೆ, ಇವಾಗ ನಮಗೆ ಮಳೆ ಬಂದಾದಮೇಲೆ ನಮಗೆ ಕೋಲ್ಡ್ ವೆದರ್ ಫೀಲ್ ಆಗುತ್ತೆ, ಹೌದಲ್ವಾ. ಬಿಕಾಸ್ ಆಫ್ ದಿಸ್ ಓನ್ಲಿ. ಅಂದರೆ ಲೈಕ್ ವಾಟರ್ ಡ್ರಾಪ್ಸು ಸಮ್ ಟೈನಿ ಡ್ರಾಪ್ಸು ಉಳ್ಕೊಂಡ್ಬಿಡ್ತವೆ. ಓಕೆನಾ. ಸೊ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಸಚ್ ವಾಟರ್ ಡ್ರಾಪ್ಸ್ ದೆನ್ ದೀಸ್ ಡ್ರಾಪ್ಸ್ ಬಿಹೇವ್ಸ್ ಲೈಕ್ ಪ್ರಿಸಮ್. ಅಂದರೆ ಅವಾಗ ಸಪೋಸ್ ಸನ್ಲೈಟ್ ಏನಾದರೂ ಬಿದ್ದು ಒಂದು ವಾಟರ್ ಡ್ರಾಪ್ಸ್ ಮೇಲೆ ಬಿದ್ದಾಗ ದೆನ್ ದೀಸ್ ಡ್ರಾಪ್ಸ್ ಬಿಹೇವ್ಸ್ ಲೈಕ್ ಪ್ರಿಸಮ್. ಅವು ಪ್ರಿಸಮ್ ಆಗಿ ಬಿಹೇವ್ ಮಾಡ್ತವೆ. ಸೊ ಯಾವ ಥರ ಅಂದರೆ, ದೆ ಸ್ಪ್ಲಿಟ್ ಸನ್ಲೈಟ್ ಇನ್ 7 ಕಲರ್ಸ್. ಅಂದರೆ ಇವಾಗ ಯೂಶ್ವಲಿ ನಮಗೆ ಕಾಣಿಸೋದು ಸನ್ಲೈಟ್ ವೈಟ್ ಕಲರು. ಸೊ ಆ ಒಂದು ವೈಟ್ ಕಲರು ಆ ಒಂದು ವಾಟರ್ ಡ್ರಾಪ್ಸ್ ಮೇಲೆ ಬಿದ್ದಾಗ ಆ ಒಂದು ವಾಟರ್ ಡ್ರಾಪ್ಸು ಪ್ರಿಸಮ್ ಆಗಿ ಬಿಹೇವ್ ಮಾಡ್ತವೆ. ಸೊ ದಟ್ ದೆ ಸ್ಪ್ಲಿಟ್ 7 ಕಲರ್ಸ್. ಓಕೆನಾ. ಸೊ ರಿಫ್ರ್ಯಾಕ್ಟೆಡ್ ಲೈಟ್ ಆಫ್ ಡಿಫ್ರೆಂಟ್ ಕಲರ್ಸ್ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆನಾ. ಆ ಒಂದು 7 ಕಲರ್ಸ್ ಏನಿದೆ ಅದು ಫಾರ್ಮ್ ಆಗುತ್ತೆ. ಸೊ ವೆನ್ ದೀಸ್ ಕಲರ್ಸ್ ಕಮ್ ಔಟ್ ಆಫ್ ವಾಟರ್ ಡ್ರಾಪ್ಸ್ ದೆನ್ ವಿ ಗೆಟ್ ಸ್ಪೆಕ್ಟ್ರಮ್ ಆಫ್ 7 ಕಲರ್ಸ್. ಅಂದರೆ ಆ ಒಂದು ವಾಟರ್ ಡ್ರಾಪ್ಸಿಂದ ಔಟ್ಸೈಡ್ ಏನು ಬರುತ್ತೆ ಆವಾಗ ಒಂದು ವೈಟ್ ಲೈಟ್ ಬಂದುಬಿಟ್ಟು ಆ ವಾಟರ್ ಡ್ರಾಪ್ಸಿಂದ ಔಟ್ಸೈಡ್ ಬಂದಾಗ ನಮಗೆ 7 ಕಲರ್ಸ್ ಕಾಣುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೈನ್ಬೋ. ಓಕೆನಾ. ಸೊ ದ ಕಲರ್ ಆಫ್ ಲೈಟ್ ದಟ್ ಬೆಂಡ್ಸ್ ಮೋಸ್ಟ್ ಬಂದುಬಿಟ್ಟು ವೈಲೆಟ್ ಕಲರ್ ಆ್ಯಂಡ್ ಬೆಂಡ್ಸ್ ಲೀಸ್ಟ್ ಬಂದುಬಿಟ್ಟು ರೆಡ್ ಕಲರ್. So the next question is, how are feathers useful to birds?
Feathers provide protection, maintain body temperature, help in flight and attract the opposite sex. ಅಂದರೆ ಫೆದರ್ಸ್ ರೆಕ್ಕೆಗಳು ಬರ್ಡ್ಸ್ಗೆ ಹೇಗೆ ಯೂಸ್ಫುಲ್ ಅಂತ ಕೇಳುತ್ತಿದ್ದಾರೆ. ಸೊ ಫೆದರ್ಸ್ ಪ್ರೊವೈಡ್ ಪ್ರೊಟೆಕ್ಷನ್ನು ಅಂದರೆ ಚಳಿಯಿಂದಾಗಲಿ ಮಳೆಯಿಂದಾಗಲಿ ಅಥವಾ ಬಿಸಿಲಿಗೆ ಸೊ ಅದೆಲ್ಲದರಿಂದ ಪ್ರೊಟೆಕ್ಟ್ ಮಾಡುತ್ತವೆ, ಓಕೆನಾ, ಬರ್ಡ್ಸ್ನ. ಆ್ಯಂಡ್ ಮೇಂಟೈನ್ ಬಾಡಿ ಟೆಂಪ್ರೇಚರು ಅಂದರೆ ಇವನ್ ಕೋಲ್ಡ್ ವೆದರಲ್ಲೂ ಕೂಡ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತವೆ. ಆ್ಯಂಡ್ ಹೆಲ್ಪ್ ಇನ್ ಫ್ಲೈಟ್, ಹೌದಲ್ವಾ, ಹಾರಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಆ್ಯಂಡ್ ಅಟ್ರಾಕ್ಟ್ ದ ಆಪೋಸಿಟ್ ಸೆಕ್ಸ್, ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆ್ಯನ್ ಐರನ್ ರಿಂಗ್ ಈಸ್ ಟು ಬಿ ಕೋಟೆಡ್ ವಿತ್ ಕಾಪರ್. ಹೌ ಕ್ಯಾನ್ ವಿ ಡೂ ದಿಸ್ ವಿತೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ? ಅಂದರೆ ಸಪೋಸ್ ಐರನ್ ರಿಂಗು ಕಾಪರಿಂದ ಕೋಟ್ ಮಾಡಬೇಕಂದ್ರೆ ವಿತೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ದಂಗೆ ಹೇಗೆ ಕೋಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಐರನ್ ರಿಂಗ್ ಶುಡ್ ಬಿ ಡಿಪ್ಡ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಂದರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ದಂಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿ ಐರನ್ ರಿಂಗ್ನ ಡಿಪ್ ಮಾಡೋದ್ರ ಮೂಲಕ ಅಂದರೆ ಮುಳುಗ್ಸೋದು ಅಥವಾ ಡಿಪ್ ಮಾಡೋದ್ರ ಮೂಲಕ ನಾವು ಕಾಪರ್ ಕೋಟಿಂಗ್ ಕೊಡ್ಬೋದು. ಐರನ್ ಡಿಸ್ಪ್ಲೇಸ್ಡ್ ಬೈ ಅಥವಾ ಐರನ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆ್ಯಂಡ್ ಕಾಪರ್ ಈಸ್ ಕೋಟೆಡ್ ಆನ್ ಐರನ್ ರಿಂಗ್. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡೋದ್ರ ಮೂಲಕ ನಾವು ಐರನ್ ರಿಂಗ್ಗೆ ಕಾಪರ್ ಕೋಟಿಂಗ್ ಕೊಡ್ಬೋದು, ಓಕೆನಾ. And the next question is, sodium and potassium are placed in the same group of modern periodic table. If the molecular formula of sodium sulfate is Na2SO4, then decide the molecular formula of potassium sulfate. Give reason for your answer. ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಏನಿದೆ ಅವನ್ನ ಸೇಮ್ ಗ್ರೂಪ್ ಆಫ್ ದಿ ಮಾಡರ್ನ್ ಪೀರಿಯಡಿಕ್ ಟೇಬಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಬಟ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೋಡಿಯಂ ಸಲ್ಫೇಟು Na2SO4 ಆದರೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಪೊಟ್ಯಾಷಿಯಮ್ ಸಲ್ಫೇಟ್ ಕೇಳಿದ್ದಾರೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಪೊಟ್ಯಾಷಿಯಮ್ ಸಲ್ಫೇಟ್ ಈಸ್ K2SO4, ಓಕೆನಾ. ಸೊ ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಸೊ ಬಿಕಾಸ್ ಬೋತ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂದರೆ ಎರಡು ಕೂಡ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಹೊಂದಿರೋದ್ರಿಂದ ಸೇಮ್ ಗ್ರೂಪಲ್ಲಿ ಪ್ಲೇಸ್ ಮಾಡಿದ್ದಾರೆ, ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇಟ್ ಗಿವ್ಸ್ ಕಾಪರ್ ಪ್ಲಸ್ ವಾಟರ್. ಈ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ದ ಕ್ವಶನ್ ಈಸ್, ಇನ್ ದಿಸ್ ರಿಯಾಕ್ಷನ್ ನೇಮ್ ದ ರಿಯಾಕ್ಟೆಂಟ್ ದಟ್ ಈಸ್ ಆಕ್ಸಿಡೈಸ್ಡ್ ಆ್ಯಂಡ್ ನೇಮ್ ದ ರಿಯಾಕ್ಟೆಂಟ್ ದಟ್ ಈಸ್ ರೆಡ್ಯೂಸ್ಡ್. ಅಂದರೆ ಯಾವ ಒಂದು ರಿಯಾಕ್ಟೆಂಟ್ ಆಕ್ಸಿಡೈಸ್ ಆಗಿದೆ ಆ್ಯಂಡ್ ಯಾವ ಒಂದು ರಿಯಾಕ್ಟೆಂಟ್ ರೆಡ್ಯೂಸ್ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಆಕ್ಸಿಡೇಷನ್ ಅಂದರೆ ಆಕ್ಸಿಡೇಷನ್ ಅಂತ ಅಂದರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆಕ್ಸಿಡೇಷನ್? ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್, ಹೌದಲ್ವಾ. ಅದೇ ರೀತಿ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ಹೈಡ್ರೋಜನ್ನು ಆಕ್ಸಿಡೈಸ್ಡ್ ಆಗಿದೆ ಅಂದರೆ ಲೈಕ್ ಆಕ್ಸಿಡೈಸ್ಡ್ ಅಂದ್ರೇನು? ಅಡಿಷನ್ ಆಫ್ ಆಕ್ಸಿಜನ್, ಹೌದಲ್ವಾ. ಸೊ ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಹೈಡ್ರೋಜನ್ ಏನಿದೆ ಅದು ಪ್ರಾಡಕ್ಟ್ ಸೈಡು ವಾಟರ್ ಆಗಿದೆ ಬಿಕಾಸ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್, ಹೌದಲ್ವಾ. ಸೊ ದಟ್ ಈಸ್ ಆಕ್ಸಿಡೈಸ್ಡ್. ಹೈಡ್ರೋಜನ್ ಈಸ್ ದ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್ ಬಂದುಬಿಟ್ಟು ಕಾಪರ್ ಆಕ್ಸೈಡ್ ಬಿಕಾಸ್ ರಿಯಾಕ್ಟೆಂಟ್ ಸೈಡು ಕಾಪರ್ ಆಕ್ಸೈಡು ಆ್ಯಂಡ್ ಪ್ರಾಡಕ್ಟ್ ಸೈಡ್ ಬಂದುಬಿಟ್ಟು ಕಾಪರ್ ಅಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್ ಆಗಿದೆ, ಓಕೆನಾ. ಅದಕ್ಕೆ ಕಾಪರ್ ಆಕ್ಸೈಡ್ ಬಂದುಬಿಟ್ಟು ರೆಡ್ಯೂಸ್ಡ್, ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ದ ರಿಯಾಕ್ಷನ್ ಆಫ್ ಬೇರಿಯಂ ಕ್ಲೋರೈಡ್ with aluminum sulfate solution is an example for which type of chemical reaction? Why? Write the balanced chemical equation for this reaction. ಅಂದರೆ ಇಲ್ಲಿ ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಸೊಲ್ಯೂಷನ್ ಏನಿದೆ ಅದು ಯಾವ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆ್ಯಂಡ್ ವೈ ರೀಸನ್ ಕೇಳಿದ್ದಾರೆ. ಆ್ಯಂಡ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಓಕೆನಾ, ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ಆಗಿದೆ. ಆ್ಯಂಡ್
ರೀಸನ್ ಅಂದರೆ ದೆರ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಬಿಟ್ಟು ಅಂದರೆ ಲೈಕ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಮಾತ್ರ ಎಕ್ಸ್ಚೇಂಜ್ ಆಗಿದೆ ಬಿಟ್ವೀನ್ ರಿಯಾಕ್ಟೆಂಟ್ಸ್ ಅಷ್ಟೇ. ಓಕೆನಾ. ಸೊ ವೈಟ್ ಪ್ರಿಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಈಸ್ ಫಾರ್ಮಡ್. ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೇಳಿದಾರಲ್ಲ. ಸೊ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್, ಇಟ್ ಗಿವ್ಸ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ draw the diagram of arrangement of the apparatus to show the reaction of zinc granules with dilute sulfuric acid and testing hydrogen gas by burning with label. ಅಂದರೆ ಇಲ್ಲಿ ಒಂದು ರಿಯಾಕ್ಷನ್ ಅಂದರೆ ಲೈಕ್ ಒಂದು ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ, ಅಂದರೆ ಹೈಡ್ರೋಜನ್ ಗ್ಯಾಸ್ನ ಟೆಸ್ಟ್ ಮಾಡೋದಕ್ಕೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆನಾ. ಸೊ ಆ ರೀತಿ ಏನು ಆಪ್ರೇಟರ್ಸ್ ಯೂಸ್ ಮಾಡಿಕೊಂಡು ಆ್ಯಂಡ್ ಅದೊಂದು ಎಕ್ಸ್ಪೆರಿಮೆಂಟ್ ಏನಿದೆ ಅದರದ್ದು ಡಯಾಗ್ರಾಮ್ ಕೇಳಿದ್ದಾರೆ ಅಷ್ಟೇ. ಓಕೆನಾ. ಈ ಒಂದು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಇವೆಲ್ಲ ನೋಟ್ ಮಾಡಿಕೊಂಡು ಆ್ಯಂಡ್ ಪ್ರಿಪೇರ್ ಥರೋಲಿ. ಓಕೆನಾ. So the next question is, draw the diagram of the apparatus to show that acid solution in water conducts electricity with label. ಅಂದರೆ ಆ್ಯಸಿಡ್ ಸೊಲ್ಯೂಷನ್ ಇನ್ ವಾಟರ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದ್ರದ್ದು ಎಕ್ಸ್ಪೆರಿಮೆಂಟ್. ಓಕೆನಾ. ಸೊ ಇದೊಂದು ಡಯಾಗ್ರಾಮ್ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. And next question is, agricultural scientists have suggested to add a certain amount of lime powder to an agricultural field. What may be the reason for this? Explain. ಅಂದರೆ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಒಬ್ಬ ಫಾರ್ಮರ್ಗೆ ಲೈಮ್ ಪೌಡರ್ನ ಫೀಲ್ಡ್ಗೆ ಆ್ಯಡ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಅದು ಯಾಕೆ ಅದನ್ನು ಸಜೆಸ್ಟ್ ಮಾಡ್ತಾರೆ, ಏನಿರ್ಬೋದು ರೀಸನ್ ಅಂತ ಕೇಳಿದ್ದಾರೆ. ಸೊ plants require a specific pH range for their healthy growth. ಹೌದಲ್ವಾ. ಅಂದರೆ ಒಂದು ನಾರ್ಮಲ್ ರೇಂಜಲ್ಲಿ ಇರಬೇಕು. ಒಂದು ಪ್ಲ್ಯಾಂಟ್ಸು ಹೆಲ್ತಿ ಗ್ರೋತ್ ಆಗಬೇಕಂದ್ರೆ pH ರೇಂಜ್ ಬಂದುಬಿಟ್ಟು ನಾರ್ಮಲ್ ಇರಬೇಕು. ಸೊ ಅವರು ಯಾಕೆ ಸಜೆಸ್ಟ್ ಮಾಡಿದ್ದಾರೆ ಅಂದರೆ, ಆ ಲ್ಯಾಂಡ್ ಬಂದುಬಿಟ್ಟು ಅಸಿಡಿಕ್ ಇರುತ್ತೆ. ಓಕೆನಾ. ಸಾಯಿಲ್ ಆಫ್ ಹಿಸ್ ಲ್ಯಾಂಡ್ ಬಂದುಬಿಟ್ಟು ಅಸಿಡಿಕ್ ಇರುತ್ತೆ. ಸೊ ಲೈಮ್ ಪೌಡರ್ ಬಂದುಬಿಟ್ಟು ಬೇಸಿಕ್ ಇನ್ ನೇಚರ್. ಓಕೆನಾ. ಸೊ ಆ್ಯಡಿಂಗ್ ಲೈಮ್ ಪೌಡರ್ ಟು ದ ಸಾಯಿಲ್ ಡಿಕ್ರೀಸಸ್ ದ ಅಸಿಡಿಕ್ ಪ್ರಾಪರ್ಟಿ ಆ್ಯಂಡ್ ಸಾಯಿಲ್ ಈಸ್ ನ್ಯೂಟ್ರಲೈಸ್ಡ್. ಓಕೆನಾ. ಅಂದರೆ ಲೈಮ್ ಪೌಡರ್ ಬಂದುಬಿಟ್ಟು ಆ್ಯಡ್ ಮಾಡಿದಾಗ ಫೀಲ್ಡ್ಗೆ ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಹೌದಲ್ವಾ. ಬಿಕಾಸ್ ಇದು ಲೈಮ್ ಪೌಡರ್ ಬಂದುಬಿಟ್ಟು ಬೇಸಿಕ್ ಇನ್ ನೇಚರ್ ಆ್ಯಂಡ್ ಸಾಯಿಲ್ ಅಸಿಡಿಕ್ ಇದ್ದಾಗ ಆವಾಗ ಆ ಪೌಡರ್ನ ಆ್ಯಡ್ ಮಾಡಿದಾಗ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ ಆ್ಯಂಡ್ pH ರೇಂಜ್ ಬಂದುಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಅವರು ಲೈಮ್ ಪೌಡರ್ನ ಸಜೆಸ್ಟ್ ಮಾಡ್ತಾರೆ. ಓಕೆನಾ. So the next question is, the atomic number of two elements are 8 and 16 respectively. Write the electronic configuration of these two elements. Do you keep these two elements in the same group of the modern periodic table? Justify your answer. Find out which of these two elements is more electronegative. Give reason for your ಆನ್ಸರ್. ಅಂದರೆ ಇಲ್ಲೊಂದು 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅದರದ್ದು ಅಟಾಮಿಕ್ ನಂಬರ್ಸ್ ಬಂದುಬಿಟ್ಟು 8 and 16. ಓಕೆನಾ. ಆ್ಯಂಡ್ ಅವೆರಡ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕೆ ಕೇಳಿದ್ದಾರೆ. ಆ್ಯಂಡ್ ಕೀಪ್ ದಿಸ್ 2 ಎಲಿಮೆಂಟ್ಸ್ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅಂತ, ಅಂದರೆ ಒಂದೇ ಸೇಮ್ ಗ್ರೂಪಲ್ಲೇ ಪ್ಲೇಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಜಸ್ಟಿಫೈ ಮಾಡಿ ನಿಮ್ಮ ಆನ್ಸರ್ಗೆ ಅಂತ ಕೇಳಿದ್ದಾರೆ. ಆ್ಯಂಡ್ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇವೆರಡರಲ್ಲಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅಟಾಮಿಕ್ ನಂಬರ್ 8 ಏನಿದೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದುಬಿಟ್ಟು 2 and 6. ಓಕೆ. ಅಟಾಮಿಕ್ ನಂಬರ್ ಆಫ್ 16 2 8 6. ಓಕೆ. ಆ್ಯಂಡ್ ಈ ಒಂದು 2 ಎಲಿಮೆಂಟ್ಸ್ನ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಡಿಕ್ ಟೇಬಲಲ್ಲಿ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ದೀಸ್ 2 ಎಲಿಮೆಂಟ್ಸ್ ಬಿಲಾಂಗ್ ಬಿಕಾಸ್ ದೀಸ್ 2 ಎಲಿಮೆಂಟ್ಸ್
belongs to the same group because in the outermost shell they have same number of electrons. ಓಕೆನಾ, outermost shell ಅಲ್ಲಿ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಥವಾ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಹೊಂದಿದ್ದಾವೆ. ಅದಕ್ಕೋಸ್ಕರ ಎರಡನ್ನು ಕೂಡ ಸೇಮ್ ಗ್ರೂಪಲ್ಲಿ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 8 ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದ ಎಲಿಮೆಂಟ್ ವಿತ್ ದ ಅಟಾಮಿಕ್ ನಂಬರ್ 16. ಓಕೆನಾ, 8 ಅಂದರೆ ಯಾವ ಎಲಿಮೆಂಟು ಅಟಾಮಿಕ್ ನಂಬರ್ 8ನ ಹೊಂದಿದೆ ಆ ಒಂದು ಎಲಿಮೆಂಟು ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದ ಎಲಿಮೆಂಟ್ ವಿತ್ ದ ಅಟಾಮಿಕ್ ನಂಬರ್ 16. ಓಕೆನಾ, ಯಾಕೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದರೆ ಇವಾಗ ನಾವೇನು ಪೀರಿಯಡಿಕ್ ಟೇಬಲ್ ನೋಡ್ತೀವಿ ಆ ಗ್ರೂಪಲ್ಲಿ ಕೆಳಗೆ ಬರ್ತಾ ಆ್ಯಂಡ್ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಓಕೆನಾ, ಡೌನ್ ಸೈಡ್ ಬರ್ತಾ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ 8 ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಓಕೆನಾ. The next question is, which physical properties are used in the following situations? Gold is used to make ornaments and nickel is used in strings of guitar. ಓಕೆನಾ, ಅಂದರೆ ಗೋಲ್ಡ್ ಈಸ್ ಯೂಸ್ಡ್ ಟು ಮೇಕ್ ಆರ್ನಮೆಂಟ್ಸ್. ಗೋಲ್ಡ್ನ ನಾವು ಆರ್ನಮೆಂಟ್ಸ್ ಅಂದರೆ ಆಭರಣಗಳನ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ನಿಕ್ಕಲ್ ಬಂದುಬಿಟ್ಟು ಸ್ಟ್ರಿಂಗ್ಸ್ ಆಫ್ ಗಿಟಾರ್, ಅಂದರೆ ಇವಾಗ ಗಿಟಾರಲ್ಲಿ ಎಳೆಗಳಿರ್ತಾವಲ್ಲ ಆ ಒಂದು ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ. ಸ್ಟ್ರಿಂಗ್ಸ್ ಆಫ್ ಗಿಟಾರಲ್ಲಿ ಮೇಕಿಂಗಲ್ಲಿ ನಿಕ್ಕಲ್ನ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಆ್ಯಂಡ್ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋದಾದರೆ, ಫಸ್ಟ್ ಒನ್ನು ಗೋಲ್ಡ್ ಪ್ರಾಪರ್ಟೀಸ್ ಏನು ಅಂತ ನೋಡೋದಾದರೆ, ಸೊ ಶೈನಿಂಗ್ ಸರ್ಫೇಸ್ ಅಥವಾ ಮೆಟಾಲಿಕ್ ಲಸ್ಟರ್, ಅಂದರೆ ಆ ಒಂದು ಶೈನಿಂಗ್ ಅಂದರೆ ಸರ್ಫೇಸ್ ಏನಿದೆ ಆ ಮೆಟಲ್ ಸರ್ಫೇಸ್, ಗೋಲ್ಡ್ ಮೆಟಲ್ ಇದೆಯಲ್ಲ ಅದರ ಸರ್ಫೇಸ್ ಏನಿದೆ ಅದು ತುಂಬ ಶೈನಿಂಗ್. ಓಕೆನಾ, ಹೌದಲ್ವಾ. ಸೊ ಸೆಕೆಂಡ್ ಒನ್ ಈಸ್ ಡಕ್ಟಿಲಿಟಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಡಕ್ಟಿಲಿಟಿ ಅಂದರೆ ದ ಮೆಟಲ್ ಕ್ಯಾನ್ ಬಿ ಮೇಡ್ ಆ್ಯಸ್ ಎ ಥಿನ್ ವಯರ್. ಓಕೆನಾ, ಒಂದು ಮೆಟಲ್ ನಾವು ಥಿನ್ ವಯರ್ ಆಗಿ ಮಾಡ್ಬೋದು. ಆ ಒಂದು ನೇಚರ್ನ ನಾವು ಡಕ್ಟಿಲಿಟಿ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಒನ್ ಈಸ್ malleability. What is the meaning of malleability? The metal that can be made as a thin sheet. ಓಕೆನಾ, ಒಂದು ಮೆಟಲ್ನ ನಾವು ಥಿನ್ ಶೀಟಾಗಿ ಮಾಡ್ಬೋದು. ಆ ಒಂದು ನೇಚರು ಆ್ಯಂಡ್ ಮ್ಯಾಲೆಬಿಲಿಟಿ, ಡಕ್ಟಿಲಿಟಿ ಆ್ಯಂಡ್ ಶೈನಿಂಗ್ ಸರ್ಫೇಸ್ ಈ ಎಲ್ಲ ಒಂದು ಪ್ರಾಪರ್ಟೀಸ್ ಕೂಡ ಗೋಲ್ಡಲ್ಲಿ ಇದೆ. ಅದಕ್ಕೋಸ್ಕರ ನಾವು ಆರ್ನಮೆಂಟ್ಸ್ ಮೇಕಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ದ ನೆಕ್ಸ್ಟ್ ಒನ್ ಈಸ್ ನಿಕ್ಕಲ್ ಈಸ್ ಯೂಸ್ಡ್ ಇನ್ ಸ್ಟ್ರಿಂಗ್ಸ್ ಆಫ್ ಗಿಟಾರ್. ಹೌದಲ್ವಾ. ಯಾಕೆ ಅಂದರೆ ಅದ್ರ ಪ್ರಾಪರ್ಟೀಸ್ ನೋಡೋದಾದರೆ ಸೊನೋರಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೊನೋರಸ್ ಅಂದರೆ ದ ಮೆಟಲ್ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಸೌಂಡ್, ಅಂದರೆ ಆ ಒಂದು ಸೌಂಡ್ ನೇಚರ್ ಹೊಂದಿರುತ್ತೆ. ಅದಕ್ಕೋಸ್ಕರ ನಾವು ಆ ಸ್ಟ್ರಿಂಗ್ಸ್ ಆಫ್ ಗಿಟಾರಲ್ಲಿ ನಿಕ್ಕಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಡಕ್ಟಿಲಿಟಿ. ಅಂದರೆ ನಾನು ಮೊದಲು ಹೇಳಿದಾಗೆ ಡಕ್ಟಿಲಿಟಿ ಅಂದರೆ ಆ ಒಂದು ಮೆಟಲ್ನ ನಾವು ಥಿನ್ ವಯರ್ ಆಗಿ ಮಾಡ್ಬೋದು. ಸೊ ನಿಕ್ಕಲ್ನ ನಾವು ಸ್ಟ್ರಿಂಗ್ಸ್ ಆಫ್ ಗಿಟಾರಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. So the next question is, a student sitting in the last bench has difficulty in reading the blackboard writing. Which is the defect of vision the student has? How can it be corrected? ಅಂದರೆ ಒಬ್ಬ ಸ್ಟೂಡೆಂಟು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ದಾನೆ, ಬಟ್ ಅವನಿಗೆ ಬ್ಲ್ಯಾಕ್ ಬೋರ್ಡು ಕ್ಲಿಯರಾಗಿ ಕಾಣ್ತಿಲ್ಲ. ಸೊ ಆ ಒಂದು ಯಾವ ಒಂದು ವಿಷನ್ ಪ್ರಾಬ್ಲಮಿಂದ ಅವನು ಅನುಭವಿಸ್ತಿದ್ದಾನೆ ಅಥವಾ ಸಫರ್ ಪಡ್ತಿದ್ದಾನೆ ಅಂತ ಕೇಳಿದ್ದಾರೆ. ಆ್ಯಂಡ್ ಹೇಗೆ ಕರೆಕ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ದ ಸ್ಟೂಡೆಂಟ್ ಈಸ್ ಸಫರಿಂಗ್ ಫ್ರಮ್ ಮಯೋಪಿಯಾ, ಅಂದರೆ ಶಾರ್ಟ್ ಸೈಟೆಡ್ನೆಸ್. ಓಕೆನಾ, ಅಂದರೆ ಹತ್ತಿರದ್ದು ಕ್ಲಿಯರಾಗಿ ಕಾಣುತ್ತೆ ಬಟ್ ಸ್ವಲ್ಪ ದೂರದ್ದು ಬ್ಲರ್ ಕಾಣುತ್ತೆ ಅಥವಾ ನೀಟಾಗಿ ಕಾಣೋದಿಲ್ಲ, ಅಂದರೆ ಶೇಡೆಡ್ ಆಗಿ ಕಾಣುತ್ತೆ. ಓಕೆನಾ, ದಟ್ ಈಸ್ ಕಾಲ್ಡ್ ಮಯೋಪಿಯಾ.
ಸೊ ದಿಸ್ ಡಿಫೆಕ್ಟ್ ಈಸ್ ಕರೆಕ್ಟೆಡ್ ಬೈ ಯೂಸಿಂಗ್ ಎ ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಪವರ್. ಅಂದರೆ ಅವ್ರಿಗೆ ಯಾವ ರೇಂಜಿಗೆ ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು ಆ ಒಂದು ಸೂಟಬಲ್ ಪವರಲ್ಲಿ ನೋಡಿಬಿಟ್ಟು ಕಾನ್ವೆಕ್ಸ್ ಲೆನ್ಸ್ ಸ್ಪೆಕ್ಸ್ನ ರೆಫರ್ ಮಾಡ್ಬೋದು. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಸಜೆಸ್ಟ್ ಎನಿ ಟು ಮೆಷರ್ಸ್ ಟು ಅವಾಯ್ಡ್ ಓವರ್ಲೋಡಿಂಗ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಅಂದರೆ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂದರೆ ಯಾವ ಹೇಳಿ? ಅಂದರೆ ಇವಾಗ ಬಲ್ಬ್ಸ್ ಆಗಿರ್ಬೋದು, ಮನೇಲಿ ಯೂಸ್ ಮಾಡ್ತೀವಲ್ಲ, ಬಲ್ಬ್ಸ್ ಆಗಿರ್ಬೋದು, ಅಥವಾ ಫ್ಯಾನ್, ಅಥವಾ ಆ್ಯಂಡ್ ಐರನ್ ಬಾಕ್ಸ್, ಇವೆಲ್ಲನೂ ನಾವು ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಓವರ್ಲೋಡಿಂಗ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ದೆರ್ ಶುಡ್ ನಾಟ್ ಬಿ ಎನಿ ಶಾರ್ಟ್ ಸರ್ಕ್ಯೂಟ್ ಇನ್ ದ ಸರ್ಕ್ಯೂಟ್. ಅಂದರೆ ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಇರಬಾರ್ದು. ಓಕೆನಾ. ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ. ಆ್ಯಂಡ್ ಟೂ ಮೆನಿ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಟು ಎ ಸಿಂಗಲ್ ಸಾಕೆಟ್. ಓಕೆನಾ. ಒಂದು ಸಾಕೆಟ್ಗೆ ಮಲ್ಟಿಪಲ್ ಅಪ್ಲಯನ್ಸಸ್ದು ಕನೆಕ್ಟ್ ಆಗಿರಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟ್ದು ಒಂದಕ್ಕೆ, ಆ್ಯಂಡ್ ಟಿ ವಿದು ಆ್ಯಂಡ್ ಫ್ಯಾನ್ದು ಎಲ್ಲದು ಕೂಡ ಒಂದೇ ಒಂದು ಸಾಕೆಟ್ಗೆ ಅಂದರೆ ಕನೆಕ್ಟ್ ಆಗಿರಬಾರ್ದು. ಆ್ಯಂಡ್ ಶುಡ್ ಆಲ್ವೇಸ್ ಯೂಸ್ ಕ್ವಾಲಿಟಿ ವಯರ್ಸ್ ಆ್ಯಂಡ್ ಗುಡ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಅಂದರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಆಗಿರಲಿ, ವಯರ್ಸ್ ಆಗಲಿ, ಗುಡ್ ಕ್ವಾಲಿಟಿ ಇರೋ ಮೆಟೀರಿಯಲ್ಸ್ ತೊಗೊಂಡ್ರೆ ಅದರಿಂದ ಅವಾಯ್ಡ್ ಮಾಡ್ಬೋದು. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ object distance and image distance of a lens are -30 cm and -10 cm respectively. Find the magnification and decide the type of lens used and nature of the image. ಓಕೆನಾ. ಇಲ್ಲಿ ಪ್ರಾಬ್ಲಮ್ ಕೇಳಿದ್ದಾರೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಆಫ್ ಲೆನ್ಸ್ ಬಂದುಬಿಟ್ಟು -30 cm ಆ್ಯಂಡ್ -10 cm. ಮ್ಯಾಗ್ನಿಫಿಕೇಷನ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಟೈಪ್ ಆಫ್ ಲೆನ್ಸ್ ಮತ್ತು ನೇಚರ್ ಆಫ್ ದಿ ಇಮೇಜ್ನ ಕೇಳಿದ್ದಾರೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ದಟ್ ಈಸ್ ಯು ಈಸ್ ಈಕ್ವಲ್ ಟು -30 cm ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ವಿ ಈಸ್ ಈಕ್ವಲ್ ಟು -10 cm. ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಬಂದುಬಿಟ್ಟು m ಈಸ್ ಈಕ್ವಲ್ ಟು v/u. ಸೊ v ಈಸ್ image distance, that is -10 cm, and u is object distance, that is -30 cm. So minus will be cancelled, and 10/30 is 1/3, that is equal to plus 0.33. Okay na. So here as v is negative, the used lens is convex lens. Okay na. V is negative, so concave lens, but as the magnification is positive. Okay, ಹೌದಲ್ವಾ. ಮ್ಯಾಗ್ನಿಫಿಕೇಷನ್ ಬಂದುಬಿಟ್ಟು +0.33 ಹೌದಲ್ವಾ. ಸೊ ಪಾಸಿಟಿವ್ ಆ್ಯಂಡ್ ಲೆಸ್ ದ್ಯಾನ್ 1 ಅಂದರೆ 1ಗಿನ್ನ ಕಮ್ಮಿ ಇದೆ ಹೌದಲ್ವಾ. ಸೊ ಹ್ಯಾವಿಂಗ್ ಪಾಸಿಟಿವ್ ಸೈನ್, ದ ಇಮೇಜ್ ಫಾರ್ಮ್ಡ್ ಈಸ್ ಎರೆಕ್ಟ್, ವರ್ಚುಯಲ್ ಆ್ಯಂಡ್ ಡಿಮಿನಿಷ್ಡ್. ಹೌದು. ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಆ್ಯಂಡ್ ನಿಮಗೆ ಸ್ಟಡಿ ಮಾಡೋದಕ್ಕೆ ಯಾವ ರೀತಿ ಯೂಸ್ ಆಗುತ್ತೋ ಆ್ಯಂಡ್ ಯಾವೆಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅವೆಲ್ಲ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇಲಾಖೆಯಿಂದ ರಿವೀಲ್ ಮಾಡಿರೋ ಡಯಾಗ್ರಾಮ್ಸ್ಗೆ ಎಕ್ಸ್ಪ್ಲೈನ್ ವೀಡಿಯೋಸ್ ಆ್ಯಂಡ್ ತಾಲೂಕು ಲೆವೆಲ್ ಪ್ರಿಪರೇಟರಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಕೀಪ್ ವಾಚಿಂಗ್ ಆ್ಯಂಡ್ ಸ್ಟಡಿ ವೆಲ್ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.